ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ 3.5-4 ಲಕ್ಷ ಗಾಡಿ ಇದೆ. ನಿಸಾನ್ ಸನ್ನಿ 13 ಮಾಡಲ್ ಡೀಸೆಲ್ 20 ಮೈಲೇಜ್ ಬರೋಂತ ಗಾಡಿ ಬರೀ 2,85,000 ರೂಪಾಯಿ ಕೊಡೋಣ ಸರ್. ಬರೀ 1,75,000 ರೂಪಾಯಿಗೆ ಗಾಡಿ ಕೊಟ್ಬಿಡೋಣ ಸರ್. 2009 ಮಾಡಲ್ ಸೆಕೆಂಡ್ ಓನರ್ 2,85,000 ಗೆ ಬರೀ 31,000 ಓಡಿರೋದು. ಬರೀ 31,000 ಶೆವರ್ಲೆ ಸೇಲ್. ಹೌದು. ಅಂಡ್ ಅದೇ ತರ ಕಾಣ್ತಾ ಇದೆ, ಯಾವುದೇ ರೀತಿ ನಿಮಗೆ ಮೇಜರ್ ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಎಲ್ಲ ಲೆಸ್ ಡ್ರಿವೆನ್ ವಿತ್ ರೆಕಾರ್ಡೆಡ್ ವಿತ್ ಕ್ವಾಲಿಟಿ ಕೊಡ್ತಾ ಇದೀನಿ. ಪರ್ಸನಲ್ ಲೋನ್ ಆಗುತ್ತೆ, ನಮ್ಮ ಹತ್ರ ಕಾರ್ ಲೋನು ಆಗುತ್ತೆ, ಪ್ರತಿಯೊಂದು ಮಾಡ್ತೀವಿ ನಾವು. 2,85,000 ಗೆ 17 ಮಾಡಲ್ ಬೀಟ್ ಸಿಗ್ತಾ ಇದೆ. 2,85,000 ಗೆ ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ 2011 ಮಾಡಲ್. ಸರ್ ಇವತ್ತು 3 lakhs ಅಲ್ಲಿ ನೀವು ಲೆಕ್ಕ ಹಾಕೋತಾ ಇರ್ಬೇಕಷ್ಟೇ ಗಾಡಿನ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಈ ಬ್ಯೂಟಿಫುಲ್ ಸ್ಟಾಕ್ ನೋಡ್ತಿದ್ದಂಗೆ ಗೊತ್ತಾಗ್ತಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಬಂದಿರೋದು IND ಕಾರ್ಸ್ಗೆ. IND ಕಾರ್ಸಲ್ಲಿ ಆ್ಯಸ್ ಯೂಶುವಲ್ ಸುಮಾರಷ್ಟು ವಿಡಿಯೋ ಆಲ್ರೆಡಿ ಮಾಡಿದ್ದೀವಿ, ಯಾಕೆಂದರೆ ಒಂದು ಟ್ರಸ್ಟೆಡ್ ಶೋರೂಮ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ವ್ಯಾರಂಟಿ ಸಮೇತವಾಗಿ ನಿಮಗೆ ಕಾರ್ಗಳನ್ನ ಕೊಡ್ತಾರೆ. ಆ್ಯಂಡ್ ವ್ಯಾರಂಟಿ ಬಂದ್ಬಿಟ್ಟು ತುಂಬ ಯೂನಿಕ್ ವ್ಯಾರಂಟಿ, ಅದ್ರ ಬಗ್ಗೆ ಇವರೇ ತಿಳಿಸ್ಕೊಡ್ತಾರೆ. ಆ್ಯಂಡ್ ಜೊತೆಗೆ ನೋಡ್ಬೋದು ಎಷ್ಟೆಲ್ಲ ಕಾರ್ಗಳಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಹುಡ್ಕೋ ಅಂಥದ್ದೇ ಕಮೆಂಟ್ ಸೆಕ್ಷನಲ್ಲೂ ತಿಳಿಸ್ತಾ ಇರ್ತೀರಾ, ಸರ್ 4 lakhs ಒಳಗೆ ಲೋನ್ ಆಗುವಂತಹ ಕಾರ್ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಸರ್ 4 lakhs ಒಳಗೆ ಗಾಡಿಗಳಿದೆಯಾ? ಸರ್ 4 lakhs ಬೇಡ ಈ ಸರಿ, 3 lakhs ಅಲ್ಲಿ ಲೋನ್ ಆಗೋಂಥದ್ದು ಕೊಡೋಣ. ಅದನ್ನು ನ್ಯೂ ಮಾಡೆಲ್ ಗಾಡಿಗಳು ವಿತ್ 3 years ವಾರಂಟಿ ಸಮೇತ ಕೊಡೋಣ, ವಿತ್ ಸರ್ವಿಸ್ ಕೊಡೋಣ. ಡೋರ್ ಸ್ಟೆಪ್ ಬ್ಯಾಂಗ್ಳೂರಲ್ಲಿ ಯಾರೇ ಇದ್ರು ಡೋರ್ ಸ್ಟೆಪ್ ಸರ್ವಿಸ್ ಕೊಡೋಣ ಈ ಸರಿ. ಸೂಪರ್. ಇವಾಗ ನಿಮ್ದು IND ಕಾರ್ಸ್ ಎಲ್ಲಿ ಬರುತ್ತೆ ಸರ್? IND ಕಾರ್ಸ್ ಬಂದು ಎಕ್ಸಾಕ್ಟ್ ಆಗಿ ಮೇನ್ ಲೊಕೇಶನ್ ಅಂತಂದ್ರೆ ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಬರುತ್ತೆ. ಆ ಮಾಲ್ ಬ್ಯಾಕ್ ಸೈಡ್ DLF ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ ರೈಟ್ ತಗೊಂಡ್ರೆ ಸ್ವಲ್ಪ ದೂರ ಎಲೆನಹಳ್ಳಿ ಮೇನ್ ರೋಡಲ್ಲಿ IND ಕಾರ್ಸ್ ಅಂತ ಬರುತ್ತೆ. ಅಷ್ಟು ಗೊತ್ತಾಗಿಲ್ಲ ಅಂದರೆ ಗೂಗಲ್ಗೆ ಹೋಗಿ IND ಕಾರ್ಸ್ ಅಂತ ಬರೀ ಸರ್ಚ್ ಮಾಡಿ ಸಾಕು, ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಇವಾಗ 1 lakh 2 lakh ಈ ರೇಂಜಲ್ಲೂ ಕೂಡ ಕಾರ್ಗಳು ಸಿಗುತ್ತೆ. ಬಟ್ ತುಂಬ ಜನ ಹುಡ್ಕೋ ಅಂಥದ್ದೇ ಆ್ಯಕ್ಚುಲಿ 3 lakh ಒಳಗೆ, ಸೊ 3 to 4 lakh ಒಳಗೆ ಆ ಥರ ಕಾರ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಆ್ಯಂಡ್ ಸರ್ ಇಲ್ಲಿ ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ತಿಳಿಸಿ. ಸರ್ ಲೋನ್ ಫೆಸಿಲಿಟೀಸ್ ಅಂತ ಅಂದರೆ ನಿಮಗೆ ಸ್ಯಾಲ್ರಿಡ್ ಇದ್ದು ಯಾವುದೇ ಥರ ಕಮಿಟ್ಮೆಂಟ್ ಇಲ್ಲ, ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ಅಂದರೆ ಪ್ರತಿಯೊಂದು ಗಾಡಿಗೂ ಲೋನ್ ಮಾಡೋಣ. ಪರ್ಸನಲ್ ಲೋನು ಆಗುತ್ತೆ, ನಮ್ಮ ಹತ್ರ ಕಾರ್ ಲೋನು ಆಗುತ್ತೆ, ಪ್ರತಿಯೊಂದು ಮಾಡ್ತೀವಿ ನಾವು. ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು, ಸ್ಯಾಲ್ರಿಡ್ ಇರಬೇಕು. ಇದೆ ಅಂದರೆ ಪ್ರತಿಯೊಂದು ಗಾಡಿ ಮಾಡೋಣ. ಸ್ಯಾಲ್ರಿ ಬಿಟ್ಟು ಮಿಕ್ಕಿದ್ದು ಬೇರೆ ಏನಾದ್ರು ಬೇರೆಯವ್ರು ಏನು ಮಾಡಬೇಕು ಅಂದರೆ ಬಿಸ್ನೆಸ್ ರೂಪ್ ಇರಬೇಕು, ಇಲ್ಲಾಂದರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದು ರೆಂಟೆಡ್ ಬರ್ತಾ ಇದೆ ಅಂದರೆ 2013 ಅಬೋವ್ 12 ಅಬೋವ್ ಆಲ್ಮೋಸ್ಟ್ ವೆಹಿಕಲ್ಗಳಿಗೆ ಲೋನ್ ಮಾಡಿಕೊಡ್ತೀನಿ, ನೋ ಇಶ್ಯೂಸ್. ಸೂಪರ್ ಸರ್. ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ 3 lakhs ಒಳಗೆ ಲೋನ್ ಆಗುವಂತಹ ಗಾಡಿಗಳನ್ನ ನೋಡೋಕ್ಕೆ. ವೀಕ್ಷಕರೇ ಕಂಪ್ಲೀಟ್ ವಿಡಿಯೋನ ನೋಡಿ, ಯಾಕೆಂದರೆ 3 lakhs ಒಳಗೆ ಸ್ಟಾರ್ಟ್ ಮಾಡ್ತಾ ಅದಾದಮೇಲೆ 5 lakh ಒಳಗೆ ಈ ಥರ ನಿಮಗೆ ಬಜೆಟ್ ವೈಸು ತೋರಿಸ್ತಾ ಹೋಗ್ತೀವಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಈ ಥರ ಕಾನ್ಸೆಪ್ಟು. ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ ಪೋಲೋ ತೊಗೋಬೇಕು, ಪೋಲೋ ತೊಗೊಳ್ಳೋ ಅಷ್ಟು ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಫ್ಯಾಬಿಯಾ ತೊಗೋಬೋದು. ನಿಮಗೆ ಆಲ್ಮೋಸ್ಟ್ ಸೇಮ್ ಬಾಡಿ ಗೇಜು, ಇಂಜಿನ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ, ನೋಡ್ಕೋಬೋದು. ಕೂಡ ಫ್ಯಾಬಿಯಾ ಇದೆ. ಎಸ್ ಸರ್. ಸರ್ ಇದು ಬಂದು 2011 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಆಂಬಿಷನ್ ವೇರಿಯಂಟ್ ಗಾಡಿ. ಇದು ಸಿಟಿ ಒಳಗಡೆ ನಿಮಗೆ 14 to 15 ಬರುತ್ತೆ, ಹೈವೇ 16 to 18 ಮೈಲೇಜ್ ಬರುತ್ತೆ. ಬರೀ ಈ ಗಾಡಿನ 2,85,000 ರೂಪಾಯಿ ಕೊಟ್ಬಿಡೋಣ. 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದರಲ್ಲಿ ಬಂದು AC ಪವರ್ ಸ್ಟೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಪವರ್ ವಿಂಡೋಸ್ ಇಲ್ಲ. ಎಕ್ಸ್ಟ್ರಾ ಅಡಿಷನಲ್ ಬೇಕಾದ್ರೆ ಹಾಕೋಣ, ಅದೇನಿದೆ ಅಪ್ಡೇಟ್ ಕೊಡ್ತೀನಿ. ಅದ್ರ ಜೊತೆಗೆ 3 years ವಾರಂಟಿ ಬರುತ್ತೆ, ವಿತ್ ಸರ್ಟಿಫೈಡ್ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಡ್ಯೂಯಲ್ ಟೋನ್ ಕಲರ್ ನೋಡ್ಕೋಬಹುದು, ವೈಟ್ ವಿತ್ ಬ್ಲಾಕ್ ಅಲ್ಲಿ. ಸರ್ ಪ್ರೈಸ್ ಇದು ಬರೀ 2,85,000 ರೂಪಾಯಿಗೆ. 2,85,000 ಗೆ ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ 2011 ಮಾಡಲ್. 2011 ಮಾಡಲು. ಬೇಕಂದ್ರೆ ಇನ್ನೂ ಒಂದಿದೆ 2012 ಮಾಡಲು, ಬರೀ 47,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಆ ಗಾಡಿ ಬಂದು ಫುಲ್ಲಿ ಲೋಡೆಡ್ ಬರುತ್ತೆ, ಬರೀ 3,10,000 ರೂಪಾಯಿಗೆ. ಆ ಗಾಡಿನೂ ಸಹ ಇದೆ, ರಿಫರ್ನಿಷನ್ ಕಳಿಸಿದ್ದೀನಿ, ನೆನ್ನೆನೇ ಬಂದಿರೋದು. ಆ ಗಾಡಿನೂ ಸಹ ಸಿಗುತ್ತೆ ನಿಮ್ಗೆ. 3 lakhs ಒಳಗೆ ಅಂತ ಹೇಳಿದ್ದೀರಾ, ಸ್ವಲ್ಪ ಮಾಡ್ಕೊಡೋಣ ಸರ್. ಬರಲಿ 100% 3 lakhs ಒಳಗಡೆ ನಾನು ಏನಾಗುತ್ತೆ ಬೆಸ್ಟ್ ಅದನ್ನು ಮಾಡ್ಕೊಡ್ತೀನಿ. ಇದು ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, i20 ಇದೆ, ಟಾಪ್ ಎಂಡ್ ತರ ಕಾಣ್ತಾ ಇದೆ ಇದು. ಸರ್ ಟಾಪ್ ಎಂಡ್ ತರ ಅಲ್ಲ, ಟಾಪ್ ಎಂಡನೇ ಇದು. ಆಸ್ಟಾ ಟಾಪ್ ಎಂಡ್ ಗಾಡಿ, 2009 ಮಾಡಲು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ಇದನ್ನ ಬರೀ 2,55,000 ರೂಪಾಯಿ ಕೊಟ್ಬಿಡೋಣ ಸರ್. ವೀಕ್ಷಕರೇ ಯಾರಾದರೂ 3 lakh ಒಳಗೆ ಎಲ್ಲಾ ಫೀಚರ್ಸ್ ಇರುವಂತಹ ಅಂದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಡಿಫಾಗರ್, ವೈಪರು, ಏರ್ ಬ್ಯಾಗು ಎಲ್ಲ ಇರುವಂತಹ ಗಾಡಿ ಬೇಕು ಅಂತ ಹೇಳಿದ್ರೆ 2,55,000 ಗೆ ಹ್ಯುಂಡೈ i20 ಕೊಡ್ತಾ ಇದ್ದಾರೆ. ಆಸ್ತಾ ಆಟೋ ಫೋಲ್ಡಿಂಗ್ ORVMs ಕೂಡ ಇದರಲ್ಲಿ ಬರುತ್ತೆ. ಅದೇ ಥರ 3 lakhs ಒಳಗೆ ಒಂದು ಮಾಡೆಲ್ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಶೆವರ್ಲೆ ಅವ್ರದ್ದು ಬೀಟ್ ಇದೆ ನೋಡ್ಬೋದು. ಎಸ್ ಸರ್. ಶೆವರ್ಲೆ ಟು ಬೀಟು ನೀವೇ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ. 2010-11 ಇವತ್ತು ಮಾರ್ಕೆಟು
160 170 ಈ ಥರ ಮಾರ್ತಾ ಇದ್ದಾರೆ. 12 ಎಲ್ಲ 2,25,000 ಮಾರ್ತಾ ಇದ್ದಾರೆ. 17 ಮಾಡಲ್ ಗಾಡಿ, ಸೆಕೆಂಡ್ ಓನರು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, LS ವೇರಿಯಂಟ್ ಗಾಡಿ ಇದು. ನೀವು ಚೆಕ್ ಮಾಡ್ಕೋಬೋದು ಗಾಡಿನ. ಇದನ್ನ ಬರೀ 2,85,000 ರೂಪಾಯಿಗೆ ಗಾಡಿ ಕೊಡೋಣ, ಅದು ವಿತ್ 3 ಇಯರ್ಸ್ ವಾರಂಟಿ ಸಮೇತ. 2,85,000ಗೆ 17 ಮಾಡಲ್ ಬೀಟ್ ಸಿಗ್ತಾ ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆದರೂ ಕೂಡ ನಿಮಗೆ 16 to 18 ಮೈಲೇಜ್ ಕೊಡುತ್ತೆ ಆನ್ ಎ ಡೀಸೆಂಟ್ ಡ್ರೈವಿಂಗು. ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀರಾ ಅಂತ ಹೇಳಿದ್ರು ಕೂಡ ನಿಮಗೆ ಮಿನಿಮಮ್ ಅಂದ್ರೂ 14 to 16 ಮೈಲೇಜು ಈಸಿಯಾಗಿ ಕೊಡುತ್ತೆ, ಯಾಕೆಂದರೆ ಸ್ಮಾಲ್ ಇಂಜಿನ್ ಆಗಿರೋದ್ರಿಂದ. ಅದೇ ಥರ ಸರ್ ಇನ್ನೊಂದು ಗಾಡಿನ ಇದು 3 lakhs ಒಳಗೆ? ಎಸ್. ಓಕೆ ಸರ್, ಇವತ್ತು 3 lakhsಲ್ಲಿ ನೀವು ಲೆಕ್ಕ ಹಾಕೋತಾ ಇರಬೇಕಷ್ಟೇ ಗಾಡಿನ. 2010 ಮಾಡಲ್ಲು, ಪೆಟ್ರೋಲ್ ಮ್ಯಾನ್ಯುವಲ್ ಮಿಷನ್ ಗಾಡಿ ಇದು, ಸೆಕೆಂಡ್ ಓನರ್ ಗಾಡಿ ಆ್ಯಂಡ್ ಟಾಪ್ ಎಂಡು SXi ಬರುತ್ತೆ ಗಾಡಿ. ಬರೀ ಇದನ್ನು ಸಹ 2,85,000 ರೂಪಾಯಿಗೆ ಗಾಡಿ ಕೊಡೋಣ. ಇದು 10 ಮಾಡಲ್, ಇದು 10 ಮಾಡಲ್ಲು. ವೀಕ್ಷಕರೇ, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬೋದು. ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಇನ್ನೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದರಲ್ಲಿ ಬರುತ್ತೆ. ಬ್ಯೂಟಿಫುಲ್ ಕಂಡೀಷನ್ ಇಂಟೀರಿಯರ್ಸು. ನಿಜವಾಗ್ಲೂ ಹೇಳ್ತೀನಿ, ನೀವು ನಿಜವಾಗ್ಲೂ ಇಲ್ಲಿಗೆ ಬಂದು ಒಂದ್ಸಲಿ ಗಾಡಿ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಯಾರಾದರೂ ವರ್ಣ ಲವರ್ಸ್, ಯಾವುದೇ ಗಾಡಿಗಳನ್ನೂ ರೀಫಬ್ ಆಗಿಲ್ಲ, ವಾಶ್ ಪಾಲಿಶ್ ಎಲ್ಲ ನಿಮಗೆ ಡೆಲಿವರಿ ಟೈಮಲ್ಲಿ ಆಸ್ ಎ ಬ್ರ್ಯಾಂಡ್ ನ್ಯೂ ಗಾಡಿ ಥರ ವಾಶ್ ಪಾಲಿಶ್ ಮಾಡಿ ರೀಫಬ್ ಮಾಡಿ ಹೊಸ ಗಾಡಿ ಥರ ಡೆಲಿವರಿ ಕೊಡ್ತೀನಿ. ಈ ಪ್ರೈಸ್ ಎಷ್ಟು ಹೇಳ್ತೀರಾ ಫೈನಲ್? ಸರ್ 285 ಹಾಕಿದ್ದೀನಿ. 2010 ಮಾಡಲ್ಲು. ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊ ಬನ್ನಿ, ಕಂಪ್ಯಾರಿಸೇಷನ್ ಕೊಡಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬೇಕಾರೆ. ನೀವೇ ಫೈನಲ್ ಹೇಳ್ಬಿಡಿ. ನಮ್ಮ ಸರ್ ಹೇಳಿದ್ದೀನಿ, ಬರಲಿ ಮುಂದೆ, ಯಾಕೆಂದರೆ ಎಲ್ಲರಿಗೂ ನಾನು ಹೇಳೋದು ಒಂದೇನೆ, ಯಾವಾಗಲೂ ಹೇಳಿದ ಪ್ರೈಸಲ್ಲಿ ಯಾವತ್ತೂ ಫೈನಲ್ ಆಗಲ್ಲ. ಮುಂದೆ ಬರಲಿ, ಕೂತ್ಕೊಂಡ್ರೆ ಏನಾರು ಆದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ವೀಕ್ಷಕರೇ, ಫೈನಲ್ ಮಾಡ್ಕೊಡ್ತಾರೆ. ಇದೇ ಫೈನಲ್ ಪ್ರೈಸ್ ಅಲ್ಲ ಸರ್. ಇವಾಗ ಇದೊಂದು ಯಾವುದೋ ಲೇಟೆಸ್ಟ್ ಮಾಡಲ್ ಗಾಡಿ ಥರ ಕಾಣ್ತಾ ಇದೆ. ಇದು 3 lakhs ಒಳಗೆನಾ? 100% ಸರ್. ಇದನ್ನು 2013 ಮಾಡಲ್ಲು, ಡೀಸೆಲ್ ಗಾಡಿ, ಸೆಕೆಂಡ್ ಓನರು, ನಿಸಾನ್ ಸನ್ನಿ. ಇದು ಬಂದು XL ವೇರಿಯಂಟ್ ಬರುತ್ತೆ. ನಿಮಗೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ 3.5-4 ಲಕ್ಷ ಗಾಡಿ ಇದೆ. ನಿಸಾನ್ ಸನ್ನಿ 13 ಮಾಡಲ್ಲು, ಡೀಸೆಲ್ 20 ಮೈಲೇಜ್ ಬರೋಂಥ ಗಾಡಿ. ಬರೀ 2,85,000 ರೂಪಾಯಿ ಕೊಡೋಣ ಸರ್. 2,85,000ಗೆ ಡ್ಯುಯಲ್ ಏರ್ ಬ್ಯಾಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಅಪೋಲ್ಸ್ಟ್ರಿ, ಅಲಾಯ್ ವೀಲ್ಸು, ಫ್ಯಾನ್ಸಿ ಅಲಾಯ್ ವೀಲ್ಸ್ ಇರುವಂತಹ ನಿಸಾನ್ ಸನ್ನಿ, ಅದು ಕೂಡ 2,85,000ಗೆ ವಿತ್ ಲೋನ್ ಫೈನಲ್ ಆಗುತ್ತೆ. ನಿಮ್ಗೆ ಆರಾಮಾಗಿ ಆಲ್ಮೋಸ್ಟ್ 80-90% ಲೋನೇ ಆಗೋಗುತ್ತೆ ಸರ್ ಈ ಗಾಡಿಲಿ. 50,000 ತಗೊಂಡ್ಬಂದು ಆರಾಮಾಗಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಬಟ್ ಸರ್ ಹೇಳಿದ್ರಿ ಕೊಡಿ ಅಂತಲ್ಲ, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮಾಡ್ಕೊಡ್ತೀನಿ. ಸೂಪರ್ ಸರ್. ನಿಸಾನ್ ಸನ್ನಿ ನೋಡೋರು ಖಂಡಿತವಾಗ್ಲೂ ನೋಡಬಹುದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಮೇತವಾಗಿ ಬರುತ್ತೆ ಇದು. ಬನ್ನಿ. ಅದೇ ತರ ಇಲ್ಲೊಂದು ಗಾಡಿ ಇದೆ. ಐ ಥಿಂಕ್ ಇದು ಕೂಡ 3 lakh ಒಳಗೆನಾ? ಹೌದು ಸರ್. ಯಾವುದು ಸರ್ ಗಾಡಿ? ದೈತ್ಯ ಆನೆ ಸರ್ ಇದು. ಆಕ್ಚುಲಿ ನಂಬರ್ ಸೇಫ್ಟಿಲಿ ನಿಮಗೆ ಟಾಟಾ ಸುಮೋ ಗೋಲ್ಡ್. ಇದು ಆಕ್ಚುಲಿ ಟಾಟಾ ಸುಮೋ ಗೋಲ್ಡ್ 2010 ಮಾಡಲ್ ಡೀಸೆಲ್ ಗಾಡಿ, 8 ಸೀಟರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ಬಂದು ಸಿಂಗಲ್ ಓನರ್ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 3 ಇಯರ್ಸ್ ವಾರಂಟಿ ಜೊತೆ ಬರುತ್ತೆ ಗಾಡಿ. ನಿಮಗೆ ಬರೀ 2,85,000 ರೂಪಾಯಿ ಈ ಗಾಡಿನೂ ಕೊಟ್ಬಿಡೋಣ ಸರ್. ಒಂದು 7 ಸೀಟರ್ ಬಂದ್ಬಿಟ್ಟು, ಅದು ಕೂಡ ಯಾವ ಮಾಡಲ್ ಸರ್? 2010 ಸಿಂಗಲ್ ಓನರ್ ಡೀಸೆಲ್, 10 ಮಾಡಲ್ ಸಿಂಗಲ್ ಓನರ್ ಟಾಟಾ ಸುಮೋ, 2,85,000ಗೆ ಫೈನಲ್ ಆಗುತ್ತೆ. ಗಾಡಿ ನೋಡಬಹುದು, 7 ಸೀಟರ್, ಫುಲ್ ಫ್ಯಾಮಿಲಿ ಸಮೇತವಾಗಿ ಹೋಗ್ಬೋದು. ಅವಾಗಿಂದ ಒಂದು ಲೆಜೆಂಡ್ ಅಂತ ಹೇಳ್ಬೋದು ಇದನ್ನ. 100% ಕ್ಯಾರಿಯರ್ ಸಹ ಇದೆ ಸರ್. ನೀವು ನೋಡ್ಬೋದು, ಕ್ಯಾರಿಯರ್ ಇಂದ ಹಿಡಿದು ಸೇಫ್ಟಿ ಗ್ರಿಲ್ ಇದೆ ಮುಂದಾಡೆಯಲ್ಲಿ. ಅಂಡ್ ಗಾಡಿ ಬಾಡಿ ನೀವು ನೋಡಿದ್ರೆ ಈಗಿನ ಗೇಜ್ಗೆ ನೀವು ಯಾವುದನ್ನು ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಹೌದೌದು. ಇವಾಗ 3 lakhs ಒಳಗೆ ಬೇರೆ ಯಾವ ಗಾಡಿ ಇನ್ನೂ ಇದೆ? ಬನ್ನಿ ಸರ್ ಕೊಡೋಣ. 1, 2, 3 ಗಾಡಿ ತೋರಿಸ್ತಾ ಇಲ್ಲ ಸರ್ 3 lakhs ಒಳಗಡೆ. ಈ ಸರಿ ತುಂಬ ವೆಹಿಕಲ್ 3 lakhs ಒಳಗಡೆ ವಿತ್ ಲೋನ್ ಆಗೋಂಥದ್ದು ಗಾಡಿ ಇರೋದು ಇನ್ನೂ ಸಹ ಇದ್ದಾವೆ. ನೋಡಿ, ಫುಲ್ ಕಂಪ್ಲೀಟ್ ಎಂಡ್ವರೆಗೂ ವಿಡಿಯೋ ನೋಡಿ. ನಿಮ್ಮ ಗಾಡಿ ಯಾವುದೇ ಬೇಕು ಆಲ್ಮೋಸ್ಟ್ ನಿಮ್ಮ ಬಜೆಟಲ್ಲಿ ಸಿಗ್ಬೋದು. ಈ ಗಾಡಿ ಬಂದು 2013 ಮಾಡಲ್ ಚವರ್ಲೈಟ್ ಸೇಲ್ ಗಾಡಿ. ಇದ್ರ ವೇರಿಯಂಟು LT. ಇದ್ರ ಬಂದು ನಿಮಗೆ ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪ್ಲೀಟ್ ಲೋಡೆಡ್ ಬರುತ್ತೆ. ಸೆಂಟ್ರಲ್ ಲಾಕಿಂಗಿಂದ ಹಿಡಿದು ಎಲ್ಲ ಬರುತ್ತೆ. ಈ ಗಾಡಿ ಬಂದು ಆರ್ಮಿ ಮೇಂಟೈನ್ ಮಾಡಿರೋದು, ಆರ್ಮಿ ಅವ್ರದ್ದು ಗಾಡಿ ಇದು. ನೀವು ನೋಡ್ಬೋದು, ಒಂದು ಸ್ಕ್ರಾಚಸ್ಸು ಡೆಂಟ್ಸು ಸಹ ಇಲ್ಲ. ಪೇಂಟ್ ಮಾಡಿದ್ದೀರಾ ಅಂತ ಅನ್ಕೊಬಿಡ್ಬೇಡಿ, ಇದು ಒರಿಜಿನಲ್ ಪೇಂಟಲ್ಲಿರೋದು. ಯಾರನ್ನಾರು ಸಹ ಕರ್ಕೊಬನ್ನಿ, ಚೆಕ್ ಮಾಡಿ ತೊಗೊಂಡೋಗಿ, ನೋ ಇಶ್ಯೂಸು. ಇದರಲ್ಲಿ ಇನ್ನೊಂದು ಒನ್ ಮೋರ್ ಏನು ಇದರಲ್ಲಿ ಬೆನಿಫಿಟ್ ಅಂದರೆ, ಬರೀ 31,000 ಗಾಡಿ ಓಡಿದೆ. ಬರೀ 31,000 ಓಡಿದೆ. 2013 LT ಸಿಂಗಲ್ ಓನರ್ ಗಾಡಿ ಇದು. ಕಂಪ್ನಿ ಟು ಇಂಡಿವಿಜುವಲ್ ಇದು. ಆರ್ಮಿ ಅವರು ಕಂಪ್ನಿ ಹೆಸರಲ್ಲಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡಿದ್ದಾರೆ. ಇದನ್ನ ಬರೀ 2,85,000ಕ್ಕೆ ಇದನ್ನು ಫೈನಲ್ ಕೊಟ್ಬಿಡ್ತೀನಿ. 2,85,000ಗೆ ಬರೀ 31,000 ಓಡಿರೋದು. ಬರೀ 31,000 ಸೇಲು. ಹೌದು. ಅಂಡ್ ಅದೇ ತರ ಕಾಣ್ತಾ ಇದೆ. ಯಾವುದೇ ರೀತಿ ನಿಮಗೆ ಮೇಜರ್ ಡೆಂಟ್ ಆಗಲಿ, ಸ್ಕ್ರಾಚಸ್ ಆಗಲಿ ಎಲ್ಲ ಲೆಸ್ ಡ್ರಿವೆನ್ ವಿತ್ ರೆಕಾರ್ಡೆಡ್ ವಿತ್ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ಸ್ಕೋಡಾ ಫ್ಯಾಬಿಯಾ ಅಂದ್ರೂ ಅದನ್ನು 47,000 ಅಷ್ಟೇ ಓಡಿರೋದು. ಸಿಂಗಲ್ ಓನರ್ 12 ಮಾಡಲು, ಅದನ್ನು ಸಹ 3 ಲಕ್ಷ ಒಳಗಡೆನೆ ಕೊಡ್ತೀನಿ ಗಾಡಿನ. ಓಕೆ, ಇವಾಗ ನೆಕ್ಸ್ಟ್ ಅಲ್ಲಿದ್ಯಾ? 3 lakhs ಅಲ್ಲೂ ಇದೆ ಕೊಡ್ತೀನಿ. ಇಲ್ಲೊಂದು ಗಾಡಿ ಇದೆ, ಸ್ವಲ್ಪ ಒಂದು 50,000 ಹೆಚ್ಚು ಕಮ್ಮಿಲಿ. ಯಾರಾದ್ರೂ ಒಂದು
ಸೆಮಿ ಲಕ್ಸುರಿ ಸೆಡಾನ್ ಓಡಿಸ್ಬೇಕು ಅಂತಿರೋರಿಗೆ 3.5 ಲ್ಯಾಕ್ ಒಳಗ ಸರ್ ಇದು? ಹೌದು ಸರ್, ಇದು ಬಂದು 2010 ಮಾಡಲ್ಲು, 1.8 cc ಇಂಜಿನ್ನು, ಕೊರೋಲಾ ಆಲ್ಟಿಸು, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮಗೆ. ನೀವು ನೋಡ್ಬೋದು ಲೆದರ್ ಸೀಟ್ಸು, ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲು, ಮಿರರ್ ಕಂಟ್ರೋಲಿಂಗು, ಮ್ಯಾಗ್ ವೀಲು, ಬ್ರ್ಯಾಂಡ್ ನ್ಯೂ ಟೈರ್ಸು. ಗಾಡೀಲಿ ಸಿಂಗಲ್ ರುಪಿ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ತೊಗೋಬೇಕು, ಜಸ್ಟ್ ರನ್ ಮಾಡಬೇಕು. 3 yearsವರೆಗೂ ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ, ನಮ್ಮದೇ ಗ್ಯಾರಂಟಿ ಇರುತ್ತೆ. ಯಾವುದೇ ಥರ ನೀವೇನು ಎಕ್ಸ್ಪೆಂಡೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ 3,49,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 3,49,000ಗೆ 2010 ಮಾಡಲ್ ಕೊರೋಲಾ ಆಲ್ಟಿಸು ಟಾಪ್ ಎಂಡ್ ವೇರಿಯಂಟ್ ಕೊಟ್ಬಿಡೋಣ. ಟಾಪ್ ಎಂಡು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ABS ಕಂಪ್ಲೀಟ್ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ಇದರಲ್ಲಿ. ಫುಲ್ಲಿ ಲೋಡೆಡ್. ಸೂಪರ್ ಸರ್. 3 ಲಕ್ಷದ ಒಳಗಡೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿವರೆಗೂ 3 ಲಕ್ಷನೂ ಬೇಡ, ಬರೀ 2 ಲಕ್ಷ ರೂಪಾಯಿ ಕೊಡೋಣ. 2011 ಮಾಡಲ್ಲು, ಡೀಸಲ್ಲು, ಫಿಯಟ್ ಪುಂಟೋ, ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ ಇದು. ನೀವು ಗಾಡಿ ಚೆಕ್ ಮಾಡ್ಕೋಬೋದು. ಇದನ್ನು ಸಹ 3 years ವಾರಂಟಿ ಸಮೇತ ಬರೀ 1,95,000 ರೂಪಾಯಿಗೆ ಗಾಡಿ ಕೊಡೋಣ. 1,95,000ಗೆ ಫಿಯಟ್ ಪುಂಟೋ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡೀಲಿ. ನೆಕ್ಸ್ಟ್ ಒಂದು ಇಯಾನ್ ಇದೆ, ನೋಡ್ಕೋಬೋದು. ಇಯಾನ್ 2013 ಮಾಡಲು, ಗಾಡಿ ಬಂದು ಡೆಲೈಟ್ ಪ್ಲಸ್ಸು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ನೀವು ಚೆಕ್ ಮಾಡ್ಕೋಬಹುದು. ಬರೀ 2,75,000 ರೂಪಾಯಿ ಗಾಡಿ ಕೊಡೋಣ. 2,75,000ಗೆ ಸರ್ ಎಲ್ಲ ತರ ಗಾಡಿ ತೋರಿಸಿದ್ರಿ. ಐ ಥಿಂಕ್ ಇದೊಂದು ಸಿಟಿ ಯೂಸೇಜ್ಗೆ ಬೆಸ್ಟ್ ಗಾಡಿ. ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು, ಲುಕ್ ಬೇಕು ಅನ್ನೋರಿಗೆ ಫಿಯಟ್ ಪುಂಟೋ ಆಯ್ತು. ಆಮೇಲೆ ಕೊರೋಲಾ ಆಲ್ಟಿಸ್ ತೋರಿಸಿದೀವಿ. ಬಟ್ ಆಟೋಮೆಟಿಕ್ ವೆಹಿಕಲ್ ಇದುವರೆಗೂ ಯಾವುದು ತೋರಿಸಿಲ್ಲ ಸರ್. ಎಷ್ಟರಲ್ಲಿ ಬೇಕು ಸರ್ ಆಟೋಮೆಟಿಕ್? 3 lakhs ಒಳಗೆ ಬನ್ನಿ ಸರ್, 3 lakhs ಒಳಗಡೆನೂ ಸಹ ಆಟೋಮೆಟಿಕ್ ಕೊಡ್ತೀನಿ. ಅದ್ರ ಜೊತೆಗೆ ವಿತ್ LPG ಕೊಡ್ತೀನಿ ಸರ್. ಮೈಲೇಜ್ ಸಹ ಬೇಕು ಮೇನ್ ಸಿಟಿ ಒಳಗಡೆ. ಕಸ್ಟಮರ್ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ವಿತ್ ಸೆಡಾನ್ ವೆಹಿಕಲ್ ಅಲ್ಲಿ ಡಿಕ್ಕಿ ಸ್ಪೇಸ್ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ. ಅದ್ರ ಜೊತೆಗೆ ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫುಲ್ಲಿ ಲೋಡೆಡ್ ಗಾಡಿ ಕೊಡ್ತೀನಿ. SX4 2010 ಮಾಡಲ್ ಗಾಡಿ, ZXi ವೇರಿಯಂಟು, ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ, ಸೆಕೆಂಡ್ ಓನರ್ ಬರುತ್ತೆ. ಇದು ಬಂದು ZXi ವೇರಿಯಂಟ್ ವಿತ್ LPG ಇದೆ. ಗಾಡಿಲಿ ಆಲ್ರೆಡಿ ಫಿಟೆಡ್ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವ ಮೆಕ್ಯಾನಿಕ್ ಬೇಕಾದ್ರೂ ಚೆಕ್ ಮಾಡಿ, ಕರ್ಕೊಂಡ್ಬಂದು ಚೆಕ್ ಮಾಡ್ಬಿಟ್ಟು ಗಾಡಿ ತಗೊಂಡೋಗಿ, ನೋ ಇಶ್ಯೂಸ್. ಬರೀ ಈ ಗಾಡಿನೂ ಸಹ 2,85,000 ರೂಪಾಯಿ ಗಾಡಿ ಕೊಡೋಣ. 2,85,000ಗೆ ಆಟೋಮೆಟಿಕ್ SX4 ಟಾಪ್ ಎಂಡ್ ಗಾಡಿ ಕೊಡೋಣ ಸರ್. ಯಾವುದೋ 4th ಓನರು, 5th ಓನರು ಇಲ್ಲ ಅಂತ ಅಂದ್ರೆ ನಾವು ಬೇಸಿಕ್ ಗಾಡಿಗಳು ಬೇಡ. ಟಾಪ್ ಎಂಡ್ ಗಾಡಿ ವಿತ್ ಆಟೋಮೆಟಿಕ್ ವಿತ್ LPG ಇರೋಂಥ ಗಾಡಿನ ವಿತ್ 3 years ವಾರಂಟಿ ಸಮೇತ ಬರೀ 2,85,000 ಕೊಡೋಣ ಸರ್. ಸೂಪರ್ ಸರ್. ಹಾಗಾದ್ರೆ ಇವಾಗ ಇನ್ನೊಂದು ಗಾಡಿ ಇದೆ ಇಲ್ಲಿ, ಫಿಯೆಸ್ಟಾ ಸರ್. ಕಮ್ಮಿ ಕೊಡೋಣ ಬನ್ನಿ ಸರ್ ಕಸ್ಟಮರ್ಗೆ. 2009 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ಬರೀ 1,75,000 ರೂಪಾಯಿಗೆ ಗಾಡಿ ಕೊಟ್ಬಿಡೋಣ ಸರ್. 2009 ಮಾಡಲು, ಸೆಕೆಂಡ್ ಓನರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಡಿಸೈರ್ ಇದು. ಇದು ಬಂದು 2014 ಗಾಡಿ, ಡೀಸೆಲ್ಲು, ಡೆಲ್ಲಿ ಗಾಡಿ ಇದು. ನೋಡ್ಬೋದು. ಹಂಗೆ ತಗೋತೀನಿ ಅಂದ್ರೂ ಓಕೆ, ಕರ್ನಾಟಕ ಮಾಡ್ಕೊಡ್ತೀನಿ ಅಂದ್ರೂ ಓಕೆ. ಕರ್ನಾಟಕಕ್ಕೆ ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡೋಣ. ವಿತ್ ಹಂಗೆ ತಗೋತೀನಿ ಅಂದ್ರೆ 3 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 3 lakhsಗೆ 3 lakhsಗೆ ವಿತ್ NOC ಸಮೇತ ಕೊಟ್ಬಿಡೋಣ. 14 ಮಾಡಲು ಗಾಡಿ. ಓಕೆ ಸರ್. ಇಲ್ಲಿವರೆಗೂ ನೋಡಿದ್ರಿ ಸೆಡಾನು, ಹ್ಯಾಚ್ ಬ್ಯಾಕು, ನಿಮಗೆ SUV ಆಲ್ಮೋಸ್ಟ್ ಎಲ್ಲಾನು 3 ಲಕ್ಷದ ಒಳಗಡೆ ಕೊಟ್ಟಿದ್ದೀನಿ. ಸ್ಪೋರ್ಟಿ ವಿತ್ ABS ಇರೋಂಥ ಗಾಡಿ ಇದನ್ನು 3 ಲಕ್ಷದ ಒಳಗಡೆ ಕೊಡ್ತಾ ಇದ್ದೀನಿ. 2008 ಮಾಡಲು, ಹೊಸ FC ಇನ್ಶೂರೆನ್ಸು, ಡಾಕ್ಯುಮೆಂಟೇಷನ್ನು ಎಲ್ಲ ಆಗಿದೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, LT ವೇರಿಯಂಟ್ ಗಾಡಿ. ಇದನ್ನು ಸಹ 2,99,000ಕ್ಕೆ ಫುಲ್ಲಿ ಲೋಡೆಡ್ ವೆಹಿಕಲ್ ಕೊಡೋಣ. 2008 ಮಾಡಲ್ ಕ್ಯಾಪ್ಟಿವಾ. ಅವಾಗಲೇ ನೋಡಿದ್ದು 7 ಸೀಟರ್ ಬಂದ್ಬಿಟ್ಟು ಏರ್ ಬ್ಯಾಗ್ ಇರಲಿಲ್ಲ. ಇದರಲ್ಲಿ ಏರ್ ಬ್ಯಾಗ್ ಸಮೇತವಾಗಿ ಆ್ಯಂಡ್ ಆಲ್ಸೋ ಅಲಾಯ್ ವೀಲ್ಸು, ಏರ್ ಬ್ಯಾಗ್, ABS, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಎಲ್ಲ ಫೀಚರ್ಸ್ ಬರುವಂತಹ ಕ್ಯಾಪ್ಟಿವಾ 2,99,000ಗೆ ಸಿಗ್ತಾ ಇದೆ. ಆ್ಯಂಡ್ ಕರ್ನಾಟಕ ವೆಹಿಕಲ್ ಇದು, ಬೇರೆ ಔಟ್ ಆಫ್ ಸ್ಟೇಟ್ ವೆಹಿಕಲ್ ಅಲ್ಲ ಇದು. ಇದು ಬಂದು ಮಾರುತಿ ಸೆಲೆರಿಯೋ 2014 ಮಾಡಲ್ ಗಾಡಿ. VXi ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮಗೆ. ಇಲ್ಲಿವರೆಗೂ 3 lakhಲ್ಲಿ ನೋಡಿದ್ದೀರಾ ಗಾಡಿನ. ಇನ್ನೊಂದು 50,000 60,000 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಬರೀ ನಿಮಗೆ 2014 ಆಟೋಮೆಟಿಕ್, ಸೆಕೆಂಡ್ ಓನರು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಮಾರುತಿಲಿ ನಿಮಗೆ ಬರೀ 3,49,000 ರೂಪಾಯಿಗೆ ಗಾಡಿ ಫೈನಲ್ ಕೊಟ್ಬಿಡೋಣ ಗಾಡಿನ. ಇಲ್ಲಿವರೆಗೂ ಆಲ್ಮೋಸ್ಟ್ 3-3.5 ತೋರಿಸಿದ್ದೀನಿ. ಇನ್ನು ಮುಂದಕ್ಕೆ 5 ಲಕ್ಷದೊಳಗಡೆ ಗಾಡಿನ ಆಲ್ಮೋಸ್ಟ್ 90% ಕವರ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಬೇಕಾಗಿದ್ದ ಗಾಡಿ ಆಲ್ಮೋಸ್ಟ್ ಸಿಗ್ಬೋದು ನಿಮಗೆ. 2015 ಮಾಡಲ್ಲು, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಇದು. ಈ ಗಾಡಿನ ಬಂದು 5,50,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಇದನ್ನು. ಸೂಪರ್ ಸರ್. ವೀಕ್ಷಕರೇ, 5 ಲಕ್ಷ ಅಂತ ಹೇಳ್ತಾ ಇದ್ವಿ. 5.5 lakh ರೇಂಜ್ದು ಕೂಡ ತೋರಿಸ್ತಾ ಇದ್ದೀರಿ. ಯಾಕೆ ಅಂದರೆ ತುಂಬ ಜನ 5 lakh ರೇಂಜಲ್ಲಿ ತೊಗೋಬೇಕು ಅಂತಿರ್ತೀರಾ. ಒಂದು 50,000 ಏನು ಮುಖ ನೋಡೋಕೆ ಹೋಗಲ್ಲ.
ಸೊ ಲೋನಲ್ಲಿ ಹೋಗೋರೆಲ್ಲ ಈಸಿಯಾಗಿ ತೊಗೊಂಡ್ಬಿಡ್ತಾರೆ, ಯಾಕೆಂದರೆ 50,000 ಲೋನೇ ಮಾಡ್ಕೊಟ್ಬಿಡ್ತಾರೆ ಎಕ್ಸ್ಟ್ರಾ. ಸೊ ಹಂಗಾಗಿ ಆರಾಮಾಗಿ ತೊಗೋಬೋದು. ಬಟ್ ನಿಮಗೆ ಸ್ಟೆಪ್ ವೈಸು ಕಾನ್ಸೆಪ್ಟು ಹೆಂಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ. ನೆಕ್ಸ್ಟು ಕೂಡ ನಮಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ 3 lakhs ಒಳಗೆ ಫಸ್ಟು, ಅದಾದಮೇಲೆ 5 lakh, ಅದಾದಮೇಲೆ 8 lakh ಈ ಥರ ತೋರಿಸ್ತಾ ಹೋದಾಗ ಅದಕ್ಕೆ ಸೆಗ್ಮೆಂಟು ಕೂಡ ಅದೇ ಥರ ನೀವು ಸರ್ಚ್ ಮಾಡಿಕೊಂಡು ನೋಡ್ಕೋಬೋದು. ನೆಕ್ಸ್ಟು ಇಲ್ಲೊಂದು ಅಮೇಜ್ ಇದೆ ನೋಡ್ಬೋದು ಸರ್. ಅಮೇಜ್ ಕಸ್ಟಮರ್ ವೆಹಿಕಲ್, ಇದು ಯೆಲ್ಲೋ ಬೋರ್ಡ್ ವೆಹಿಕಲ್ ಗಾಡಿ. ಇದು ಆ್ಯಕ್ಚುಲಿ ಕಸ್ಟಮರ್ ಪಾರ್ಕ್ ಮಾಡಿದ್ದಾರೆ, ನಿಮಗೆ ಡೈರೆಕ್ಟ್ ಕಸ್ಟಮರಿಂದ ಕೊಡಿಸ್ತೀನಿ. 2016 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಇದು ಬರೀ 3.5 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್. 3.5 lakhsಗೆ ಫೈನಲ್ ಆಗುತ್ತೆ ಅಮೇಜ್. ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ನೋಡ್ಕೋಬಹುದು ಸರ್. ಸೆಲೆರಿಯೋ ಇದು 2016 ಮಾಡಲು, ಸಿಂಗಲ್ ಓನರ್, VXI ಆಪ್ಷನಲ್ ವೆಹಿಕಲ್ ಗಾಡಿ. ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡೀಲಿ. ನಿಮಗೆ ಈ ಗಾಡಿನ ಬಂದು ಬರೀ 3,99,000 ರೂಪಾಯಿ ಗಾಡಿ ಕೊಡೋಣ ಸರ್. ವಿತಿನ್ 4 lakhs ಸಿಗುತ್ತೆ ಸೆಲೆರಿಯೋ. ಹಾಗೆ ನೋಡ್ಕೋಬಹುದು ಒಂದು ಜಾಸ್ ಇದೆ ಸರ್. ಜಾಸ್ ಬಂದು 2015 ಮಾಡಲು, ವಿ ಟಾಪ್ ಆ್ಯಂಡ್ ವೇರಿಯಂಟು, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ ಗಾಡಿ. ಕಸ್ಟಮರ್ ವೆಹಿಕಲ್ ಡೈರೆಕ್ಟು. ಇದನ್ನು ಸಹ ಡೈರೆಕ್ಟ್ ಕಸ್ಟಮರಿಂದ ಬೇಕಾದ್ರೆ ನಿಮಗೆ ಕೊಡಿಸ್ತೀನಿ. ಇವಕ್ಕೆಲ್ಲ ಕಸ್ಟಮರ್ ವೆಹಿಕಲ್ ಏನಿರುತ್ತೆ ಅವಕ್ಕೆಲ್ಲ ಕಮಿಷನ್ ಅಪ್ಲೈ ಇರುತ್ತೆ ಈ ಪ್ರತಿಯೊಂದು ಗಾಡಿಗೂ. ಈ ಪ್ರೈಸ್ ಬಂದು 5,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್. 5 lakh ಒಳಗೆ ಬರುತ್ತಾ ಮಾಡೋಣ ಸರ್, ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ಏನಿಲ್ಲ ಅಲ್ವಾ, ಕಸ್ಟಮರ್ ಡೈರೆಕ್ಟಾಗಿ ವ್ಯಾಪಾರ ಕೂತ್ಕೊಂಡು ಮಾತಾಡೋಣ, ಓಕೆ ಆಯಿತು ಅಂದರೆ ಮಾಡಿಕೊಡೋಣ ಸರ್. ವೀಕ್ಷಕರೇ, ಯಾರಾದರೂ ಒಂದು i20ಗಿಂತ ಸ್ವಲ್ಪ ಸ್ಪೇಷಿಯಸ್ ವೆಹಿಕಲ್ ನೋಡ್ತಾ ಇದ್ರೆ, ಮತ್ತು ಒಳ್ಳೆ ಇಂಜಿನ್ ಇರುವಂತಹ ಗಾಡಿ ನೋಡ್ತಾ ಇದ್ರೆ, ಹೋಂಡಾ ನೋಡ್ಬೋದು, ಹೋಂಡಾ ಜಾಝ್. ಸೊ 5 lakh ಒಳಗೇನೆ ಆಲ್ಮೋಸ್ಟ್ ಮಾಡಿಕೊಡ್ತಾರೆ. ಬನ್ನಿ ವಿಸಿಟ್ ಮಾಡಿ, ಕೂತ್ಕೊಂಡು ನೆಗೋಷಿಯೇಟ್ ಮಾಡಿ. ನೆಗೋಷಿಯೇಟ್ ಮಾಡೋದು ನಿಮ್ಮ ಒಂದು ಅಧಿಕಾರ ಸರ್. 5 lakh ಒಳಗೆ ಇನ್ನೂ ಗಾಡಿಗಳಿದೆಯಾ ಹೇಗೆ ಸರ್? ತುಂಬಾ ಗಾಡಿಗಳಿದೆ. ಅದ್ರ ಜೊತೆಗೆ ಮಾಡೆಲ್ ಜೊತೆ ಕಮ್ಮಿ ಓಡಿರೋ ಗಾಡಿನೂ ಕೊಡೋಣ. ಅದರಲ್ಲಿ ಒಂದು ಗಾಡಿ, ಇದು 2015 ಗಾಡಿ, ಹೋಂಡಾ ಬ್ರಿಯೋ. ಇದು ಬರೀ 30,000 ಗಾಡಿ ಓಡಿದೆ. 15 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಎಸ್ ವೇರಿಯಂಟ್ ಗಾಡಿ. ಮಾರ್ಕೆಟಲ್ಲಿ ಚೆಕ್ ಮಾಡಿ, ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಆಮೇಲೆ ಬಂದು ತಗೊಂಡೋಗಿ 30,000 ಓಡಿರೋ ಗಾಡಿನ ಬರೀ 4,25,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. 2015 ಮಾಡಲ್ ಇದು. 15 ಮಾಡಲ್, ಬರೀ 30,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬಹುದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಸ್ ವೇರಿಯಂಟ್ ಇದು. ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ ನೋಡ್ಬೋದು. ಇಟಿಯೋಸ್ ಲಿವಾ ಅಲ್ಲ, ಇದು ಇಟಿಯೋಸೇನೆ. ಇಟಿಯೋಸೇ ಸರ್. ಇದು 2011 ಮಾಡಲು, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಬಂದು ಮಿಡ್ಲ್ ಓಷನ್ ಬರುತ್ತೆ ಗಾಡಿ. ಬರೀ 3,49,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 3,49,000. 4 lakh ಒಳಗೇನೆ ಇಟಿಯೋಸ್ ಸಿಗುತ್ತೆ. ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದೇ ಥರ ಇದನ್ನು ಆಲ್ರೆಡಿ ನೋಡಿದ್ದೀರಾ. ನೆಕ್ಸ್ಟ್ ಒಂದು ಯಾವ್ದು ಸರ್ ಇದು? ನಿಸಾನು? ಇಲ್ಲ ಸರ್, ಚವರ್ಲೈಟ್ ಎಂಜಾಯ್ ಸರ್. ಚವರ್ಲೈಟ್ ಎಂಜಾಯ್ ಅಲ್ಲಿ ನಾರ್ಮಲ್ ಆಗಿ 12, 13 ನೋಡಿದ್ದೀರಾ ನೀವು. 2.5-3 ಲಕ್ಷಕ್ಕೆಲ್ಲ 12, 13 3.5 ಎಲ್ಲ ಹಾಕಿದ್ದಾರೆ ಮಾರ್ಕೆಟಲ್ಲಿ. 17 ಮಾಡಲ್ ಗಾಡಿ, ಡೀಸೆಲ್ ಗಾಡಿ. 17ಅಲ್ಲಿ ಡೀಸೆಲ್ಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 8 ಸೀಟರ್ ವೆಹಿಕಲ್ ಗಾಡಿ. ಇದು ನೀವು ಚೆಕ್ ಮಾಡ್ಕೋಬಹುದು. ಮಾರ್ಕೆಟಲ್ಲಿ ಆಲ್ಮೋಸ್ಟ್ 17 ಒಂದೇ ಒಂದು ಗಾಡಿ ಇಲ್ಲ. ಈ ಬಜೆಟಲ್ಲಿ ಬರೀ 4,25,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 4,25,000ಗೆ ಒಂದು 7 ಸೀಟರು ಶೆವರ್ಲೆ ಎಂಜಾಯ್. ಫೈನಲ್ ಪ್ರೈಸ್ ಸರ್, ನಾನು ಹೇಳ್ತಾ ಇಲ್ವಾ, 17 ಮಾಡಲ್ ಗಾಡಿ ಹೇಳ್ತಾ ಇರೋದು ನಾನು. ನೀವು ಇಡೀ ಮಾರ್ಕೆಟಲ್ಲಿ ಹುಡ್ಕೋದ್ರು ಒಂದು ಗಾಡಿ 17 ಮಾಡಲು ಗಾಡಿ ಇಲ್ಲ. ಡೀಸೆಲ್ ಅಲ್ಲಿ ನೀವು ಯಾವುದೇ ಗಾಡಿ ತೊಗೊಳಕೋದ್ರು 17 ಈ ಪ್ರೈಸಿಗೆ ಸಿಗಲ್ಲ. ವಿತ್ 3 years ವಾರಂಟಿ ಜೊತೆಗೆ ಗಾಡಿ ಕೊಡ್ತಾ ಇದ್ದೀನಿ. ಚೆಕ್ ಮಾಡ್ಬಿಟ್ಟು ತೊಗೊಳ್ಳಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೋಡ್ಬೋದು ಇವರ ಕಾನ್ಫಿಡೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮೇಲೆ ಅಷ್ಟು ನಂಬಿಕೆ ಇದೆ ಅವರಿಗೆ. ಇದು ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಇದೆ ಇದರಲ್ಲಿ. 4 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್. ಇಂಟೀರಿಯರ್ಸ್ ಕೂಡ ಇದೆ. ಕ್ಯಾಪ್ಟನ್ ಸೀಟ್ಸ್ ಕೂಡ ಬರುತ್ತೆ ನಿಮಗೆ. ಇನೋವಾದಲ್ಲಿ ಯಾವ ಥರ ಬರುತ್ತೆ ಆ ಥರ ಕ್ಯಾಪ್ಟನ್ ಸೀಟ್ಸ್ ಕೂಡ ಬರುತ್ತೆ. ಅದೇ ಥರ ಯಾರಾದರೂ ಒಂದು 7 ಸೀಟರ್ ಒಂದು ಫ್ಯಾನ್ಸಿ ವೆಹಿಕಲ್ ನೋಡ್ತಾ ಇದ್ರೆ, ರೆಕ್ಸ್ಟಾನ್ ಇದೆ ನೋಡ್ತಿರ್ಬೋದು. ಬ್ಯೂಟಿಫುಲ್ ಸ್ಪೋರ್ಟಿ ಎಡಿಷನ್ ವೆಹಿಕಲ್. ಎಸ್ ಸರ್. ಸರ್, ರೆಕ್ಸ್ಟಾನ್ ಬಂದು ಇದು ಹೊರಗಡೆ ಗಾಡಿ, 2013 ಮಾಡಲ್ ಗಾಡಿ, 8 ಸೀಟರ್ ಬರುತ್ತೆ ಗಾಡಿ. ಬಂದು RX5 ವೇರಿಯಂಟು ವಿತ್ NOC ಸಮೇತ ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್. 4.5 lakhsಗೆಲ್ಲ ಒಂದು 7 ಸೀಟರ್ ಸಿಗುತ್ತೆ. ಬಟ್ ವಿತ್ NOC ಸಿಗುತ್ತೆ. ತಗೊಂಡು ಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇಲ್ಲ ಇವರೇ ಕರ್ನಾಟಕ ಬೇಕಾದ್ರೆ ಮಾಡಿಸ್ಕೊಡ್ತಾರೆ. ಹೌದು, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಕರ್ನಾಟಕ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತೀರಾ. ಆಮೇಲೆ ಅವರು ಅನ್ಕೋತಾರೆ ನಾವೇ ಮಾಡ್ಕೊಡ್ತೀವಿ ಅಂತ. NOCಗೆ ನಾನು ಪ್ರೈಸಿಂಗ್ ಹೇಳಿರೋದು. ನೀವು ಕರ್ನಾಟಕ ಮಾಡ್ಕೊಡ್ಬೇಕು ಅಂದ್ರೆ ಅದ್ರ ಟ್ಯಾಕ್ಸ್ ಏನು ಅಮೌಂಟ್ ಇರುತ್ತೆ ಅದನ್ನ ಪೇ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಎಸ್ ಸರ್. ಸರ್, ಫೋರ್ಡ್ ಇಕೋಸ್ಪೋರ್ಟ್ಸ್ ಬಂದು 2013 ಮಾಡಲ್ಲು. ಇದು ಬಂದು ಟೈಟಾನಿಯಂ ಪ್ಲಸ್ ಗಾಡಿ. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಈ ಗಾಡಿನ ಬರೀ 3,95,000 ರೂಪಾಯಿ ಗಾಡಿ ಕೊಡೋಣ. 3,95,000 ಮಾಡ್ಕೊಡ್ತೀರಾ? ಹಾಂ, ಗಾಡೀಲಿ ಎಲ್ಲ ಫೀಚರ್ಸ್ ಬರುತ್ತಲ್ಲ ಇದರಲ್ಲಿ? ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. 6 ಇಯರ್ ಬ್ಯಾಕ್ ವೆಹಿಕಲ್ ಇದು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ನೆಕ್ಸ್ಟ್ ಒಂದು ಸ್ಕೋಡಾ 80 ಇದೆ. ಎಸ್ ಸರ್. ಸರ್, ಸ್ಕೋಡಾ 80 ಬಂದು 2011 ಮಾಡಲ್ಲು, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, 4x4 ಗಾಡಿ ಬರುತ್ತೆ. ಈ ಗಾಡಿ ನಿಮಗೆ 4x4 ಬರುತ್ತೆ. ಮಾರ್ಕೆಟಲ್ಲಿ 4x2 ಜಾಸ್ತಿ ಇರುತ್ತೆ. 4x4 ರೇರ್ ಸಿಗೋದು. ನಿಮ್ಗೆ ಈ ಗಾಡಿನ ಬರೀ 4,85,000 ಫೈನಲ್ ಮಾಡೋಣ ಸರ್.
4,85,000ಗೆ ಒಂದು 4x4 ಡೀಸೆಲ್ ಸ್ಕೋಡಾ 80 ಕೊಡೋಣ ಸರ್. ಇದು ಕರ್ನಾಟಕ ವೆಹಿಕಲ್ ಹೇಗೆ ಸರ್? ಕರ್ನಾಟಕ ಗಾಡಿ ಸರ್ ಎಲ್ಲ. ಆ್ಯಂಡ್ ಸ್ಕೋಡಾದಲ್ಲಿ ನೋಡ್ಬೋದು ನೀವು ಒಂದು ಪ್ರೀಮಿಯಂ ಕಲರ್ ಇದು, ಆ್ಯಕ್ಚುಲಿ ಒಂದು ಸ್ಕೈ ಬ್ಲೂ ಕಲರ್ ಇದು, ಸಖತ್ತಾಗಿ ಕಾಣುತ್ತೆ ಕಲರ್ ಎಲ್ಲ. ಆ್ಯಂಡ್ 4x4 ಆಲ್ ವೀಲ್ ಡ್ರೈವ್ ವೆಹಿಕಲ್ಲು, ಎಲ್ಲಿ ಬೇಕಾದರೂ ಹೋಗ್ಬೋದು ಟ್ರಾವೆಲ್ ಮಾಡ್ಕೊಂಡು ನೀವು. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಪವರ್ ಕೂಡ 160 bhp ಅಷ್ಟು ಬರುತ್ತಿದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ಒಂದು ಹ್ಯುಂಡೈ ಎಲೆಂಟ್ರಾ ಇದೆ ಸರ್. ಹುಂಡೈ ಎಲೆಂಟ್ರಾ ಸರ್, ಅದು 2016 ಮಾಡಲ್ ಗಾಡಿ, ಆಟೋಮೆಟಿಕ್ಕು SX-O ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮಗೆ. 6 ಏರ್ ಬ್ಯಾಗು, ಆಟೋಮೆಟಿಕ್ಕು, ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು, ಸೆಂಟ್ರಲ್ ಲಾಕಿಂಗು, ಆಟೋ ಫೋಲ್ಡ್ ಸಿಸ್ಟಮು, ಪ್ರೊಜೆಕ್ಟರ್ ಲೈಟ್ಸು, ನಿಮಗೆ DRL, ಆಮೇಲೆ ಮ್ಯಾಗ್ ವೀಲು, ಪ್ರತಿಯೊಂದು ಬರುತ್ತೆ ಗಾಡೀಲಿ. ನೀವು ನೋಡ್ಬೋದು ಗಾಡೀಲಿ ಇಂಥ ಆಪ್ಷನ್ ಇಲ್ಲ ಅಂದಾಗ ಲಕ್ಸುರಿ ವೇರಿಯಂಟು. 8.5-9 ಲಕ್ಷ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಇದೆ, ನೀವು ಚೆಕ್ ಮಾಡ್ಕೋಬೋದು. ಬರೀ ನಮ್ಮ ಕಡೆಯಿಂದ 7.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 2016 ಮ್ಯಾನ್ಯುವಲ್ ಬೇಕು, ಡೀಸೆಲ್ ಬೇಕು ಅಂದರೆ ಅದು ಸಹ ಇದೆ ನನ್ನ ಹತ್ರ, ಮುಂದೆ ತೋರಿಸ್ತೀನಿ ನೋಡ್ಕೊ. ಸೂಪರ್. ನೆಕ್ಸ್ಟ್ ಒಂದು ಜಾಸ್ ಇದೆ ನೋಡ್ಕೋಬೋದು ಸರ್. ಇದನ್ನು 2015 ಮಾಡಲ್ ಗಾಡಿ, ಇದು ವಿ ವೇರಿಯಂಟು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಈ ಗಾಡಿನ ಬಂದು ನಿಮಗೆ ಬರೀ 5,25,000 ರೂಪಾಯಿಗೆ ಗಾಡಿ ಕೊಡೋಣ ಸರ್. 25,000 ಲೋನ್ ಕೂಡ ಆಗುತ್ತೆ ಆರಾಮಾಗಿ. 15 ಮಾಡಲು ನೀವು ಒಂದು ಒಳ್ಳೆ ಬೂಟ್ ಸ್ಪೇಸು, ಲೆಗ್ ಸ್ಪೇಸ್ ಬರುವಂತಹ ಗಾಡಿ ನೋಡ್ಬೋದು. 18 to 20 ಮೈಲೇಜ್ ಕೂಡ ಬರುತ್ತಿದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು ಮತ್ತೊಂದು ಜಾಸು ಸರ್. ಇದನ್ನು 2016 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ನಿಮಗೆ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಹ ಈ ಗಾಡಿನೂ ನೀವು ಚೆಕ್ ಮಾಡ್ಕೋಬೋದು. ಈ ಗಾಡಿನ ಫೈನಲ್ ರೇಟ್ ಆಗಿ ನಿಮಗೆ 5,45,000 ರೂಪಾಯಿಗೆ ಮಾಡೋಣ ಸರ್. 5,45,000 ಫೈನಲ್ ಆಗುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ಸ್ಕೋಡಾ ರ್ಯಾಪಿಡ್ ಇದಾವೆ ಈ ಸರಿ. ಪೆಟ್ರೋಲು, ಆಟೋಮೆಟಿಕ್ಕು, ಮ್ಯಾನ್ಯುವಲ್ಲು, ಕಂಪ್ಲೀಟ್ ಎಲ್ಲ ವೆಹಿಕಲ್ಲು ಸಿಗ್ತವೆ ನಿಮಗೆ. ಇದು ಬಂದು 2012 ಮಾಡಲ್ಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಡೀಸೆಲ್ ವೆಹಿಕಲ್ ಗಾಡಿ ಇದು. ಇದನ್ನ ಫೈನಲ್ ರೇಟು ಬರೀ 3,85,000 ರೂಪಾಯಿಗೆ ಫೈನಲ್ ಮಾಡೋಣ ಸರ್. 3,85,000ಗೆ ಸ್ಕೋಡಾ ರ್ಯಾಪಿಡ್. ಪವರ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. 1.6 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ ಸರ್. ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿ ಬರುತ್ತೆ. 480 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ನೆಕ್ಸ್ಟು ನೋಡ್ತಿರ್ಬೋದು ಒಂದು ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿರುವಂತಹ ಹ್ಯುಂಡೈ ವರ್ನನ ಸರ್. ಎಲೆಂಟ್ರಾ ಸರ್. ಎಲೆಂಟ್ರಾ ಇದು ಕೂಡ ಎಲೆಂಟ್ರಾನೇ ಸರ್. ಸರ್ ಇದು ಎಲೆಂಟ್ರಾ ಬಂದು 2013 ಮಾಡಲ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರುತ್ತೆ. ಈ ಗಾಡಿ ಬಂದು ನಿಮಗೆ ಬಂದು ಓನರ್ಶಿಪ್ ಸೆಕೆಂಡ್ ಓನರ್ ಬರುತ್ತೆ. ನಿಮಗೆ ಒಳ್ಳೆ ಮೈಲೇಜು, ಒಳ್ಳೆ ಪಿಕಪ್ ಆಗಲಿ, ಒಳ್ಳೆ ಟಾಪ್ ಎಂಡ್ ಬರುತ್ತೆ. ಇದು ಫುಲ್ಲಿ ಏರ್ ಬ್ಯಾಗ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು ಎಲ್ಲ ಕಂಪ್ಲೀಟ್ ಬರುತ್ತೆ ಈ ಗಾಡಿ. ನಿಮಗೆ ಫೈನಲ್ ರೇಟ್ ಬಂದು 5,85,000 ಮಾಡಿಕೊಡೋಣ ಸರ್. ಆ್ಯಂಡ್ ವೀಕ್ಷಕರೇ, ಇದರಲ್ಲಿ ಒಂದಲ್ಲ ಎರಡಲ್ಲ ಏರ್ ಬ್ಯಾಗು, ಆಲ್ಮೋಸ್ಟ್ 4 to 6 ಏರ್ ಬ್ಯಾಗ್ ಬರುತ್ತೆ. ಎಲೆಂಟ್ರಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಆಟೋ ಫೋಲ್ಡಿಂಗ್ ಆಫ್ ರೋಡ್ ಮ್ಯಾಗ್ವಿಲ್ ಹಾಕಿದ್ದಾರೆ, ನೀವು ನೋಡ್ಬೋದು. ಮ್ಯಾಗ್ವಿಲ್ಗೆ ಆಲ್ಮೋಸ್ಟ್ 40,000 ಆಗುತ್ತೆ ಆಲ್ಮೋಸ್ಟ್ ಈ ಗಾಡಿಗೆ ಸರ್. ಪ್ರೈಸ್ ಇದು ಸರ್ ಫೈನಲ್ 585 ಮಾಡಿಕೊಡೋಣ ಸರ್. 5,85,000 ಸಿಗುತ್ತೆ. ಲೋನ್ ಆಗುತ್ತಲ್ಲ ಆರಾಮ್ಸೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫೀಗೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಫೋರ್ಡ್ ಫೀಗೋ ಆಲ್ಮೋಸ್ಟ್ ಸೋಲ್ಡ್ ಔಟ್ ಇದು. ಆಕ್ಚುಲಿ ಲೋನ್ಗೆ ಹೋಗಿದ್ದಾರೆ, ಇವತ್ತು ಏನಾರು ಅಪ್ರೂವ್ ಆಗೋಯ್ತು ಅಂದರೆ ಸೋಲ್ಡ್ ಔಟ್ ಇದು. ಆಕ್ಚುಲಿ 2017 ಮಾಡಲ್ ಟೈಟಾನಿಯಂ ಡೀಸೆಲ್ ವೆಹಿಕಲ್ ಗಾಡಿ ಇದು. ನಿಮಗೆ ಡೀಸೆಲಲ್ಲಿ ಆಲ್ಮೋಸ್ಟ್ 20-22 ಬರೋ ಮೈಲೇಜ್ ಗಾಡಿ ಇದು. ನಿಮಗೆ ಚೆಕ್ ಮಾಡ್ಬೋದು. ಟೈಟಾನಿಯಂ ಟಾಪ್ ಎಂಡ್ ಬೇಸಿಕ್ ಅಲ್ಲ, 17 ಗಾಡಿ. ಇವತ್ತು 5,500 ಮಾರ್ಕೆಟ್ ಇದೆ. ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. 4,50,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಸೂಪರ್ಬ್ ಇದೆ. ಸೂಪರ್ಬ್ ಅಲ್ಲ, ಲಾರಾ ಇದೆ. ಎಸ್ ಸರ್. ಸರ್ ಲಾರಾದಲ್ಲಿ ಆಲ್ಮೋಸ್ಟ್ ಡೀಸೆಲ್ ಜಾಸ್ತಿ ಇರುತ್ತೆ. ಪೆಟ್ರೋಲಲ್ಲಿ ಲೈಕ್ ಮಾಡೋ ಅಂಥವ್ರು ಪೆಟ್ರೋಲ್ ಹುಡುಕ್ತಾ ಇದ್ದಾರೆ ಅಂದರೆ 2012 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ನಿಮಗೆ ಸೆಕೆಂಡ್ ಓನರ್ ಬರುತ್ತೆ. ನಿಮಗೆ ಮೈಲೇಜ್ ಬಂದು 12 to 14 ಬರುತ್ತೆ. ಹೈವೇ 14 to 16 ಬರುತ್ತೆ ಗಾಡೀಲಿ, ನೀವು ಚೆಕ್ ಮಾಡ್ಕೋಬೋದು. ಇದನ್ನು ಬಂದು 4.5 ಲಕ್ಷಕ್ಕೆ ಈ ಗಾಡಿನೂ ಸಹ ಮಾಡಿಕೊಡೋಣ ಸರ್. 4,50,000ಗೆ ಸ್ಕೋಡಾ ಲಾರಾ. ಸೊ ಇವ್ರು ಹೇಳಿದ ಮೈಲೇಜ್ ಬಂದ್ಬಿಟ್ಟು ಚೆನ್ನಾಗಿ ಓಡಿಸಿದ್ರೆ ನೀವು ಈ ಗಾಡಿ ಎಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸು ಚೆನ್ನಾಗಿ ಚಚ್ಚಿದ್ರೆ ಅಷ್ಟು ಬರಲ್ಲ. ಒಂದು 10 to 12 ಬಂದರೂ ಹೆಚ್ಚು ಮ್ಯಾಕ್ಸಿಮಮ್ ಆ ಟೈಮಲ್ಲಿ. ಸ್ವಲ್ಪ ಇವಾಗಲೂ ಸಹ 80 to 100 ಮೇಂಟೈನ್ ಮಾಡಿದ್ರೆ ಆರಾಮಾಗಿ 12 to 14 ಬರುತ್ತೆ ಸರ್. ಬಟ್ ಅವ್ರು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಪ್ರೊಟೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ಬೋದು. ಅಲಾಯ್ ವೀಲ್ಸ್ ಬರುತ್ತೆ, ABS, ಏರ್ ಬ್ಯಾಗು ಕಂಪ್ಲೀಟ್ ಎಲ್ಲ ಬರುತ್ತೆ. ಅದ್ರ ಲೋಡೆಡ್, ಫುಲ್ಲಿ ಲೋಡೆಡ್. ಸೂಪರ್ಬ್ ಬಜೆಟಲ್ಲಿ ಬೇಕಂದ್ರೆ ಈ ಗಾಡಿ ಆರಾಮ್ಸೆ, ಯಾಕೆಂದ್ರೆ ಸೂಪರ್ ತರಾನೇ ಬರುತ್ತೆ ಹೆಚ್ಚು ಕಮ್ಮಿ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಹೋಂಡಾ ಸಿಟಿ ಇದೆ. ಎಸ್ ಸರ್. ಸರ್ ಹೋಂಡಾ ಸಿಟಿ 2010 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಎಸ್ ವೇರಿಯಂಟ್ ಬರುತ್ತೆ ಗಾಡಿ. ಈ ಗಾಡಿನೂ ಸಹ ಬರೀ 3,49,000 ರೂಪಾಯಿ ಗಾಡಿ ಕೊಡೋಣ ಸರ್. 3,49,000. ಅವಾಗಲೇ ಹೇಳಿದ್ರು ಇದೆಲ್ಲ ಬಂದ್ಬಿಟ್ಟು 5 to 6 lakh to 7 lakh ರೇಂಜಲ್ಲಿ ಬರುವಂತಹ ಗಾಡಿಗಳು ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ತೋರಿಸ್ತಾ ಇದ್ದಾರೆ. ವಿತಿನ್ ಅಷ್ಟರೊಳಗಡೆ ಇದರಲ್ಲಿ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಸೊ ಲೋನ್ ಕೂಡ ಆಗುತ್ತೆ, ಆರಾಮಾಗಿ ತೊಗೋಬೋದು. ಸರ್ ಪ್ರೈಸ್ ಎಷ್ಟು ಹೇಳಿದ್ರಿ ಇದು ಫೈನಲ್? ಬರೀ 3,49,000 ರೂಪಾಯಿಗೆ ಗಾಡಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು.
ಸರ್ ಸ್ಕೋಡಾ ರ್ಯಾಪಿಡ್ ಯಾರಿಗೆ ಟಾಪ್ ಎಂಡ್ ಬೇಕಂದ್ರೆ ಟಾಪ್ ಎಂಡ್, ಮಿಡ್ಲು ಬೇಕು ಅಂದ್ರೆ ಮಿಡ್ ಲೋಷನ್, ಎರಡು 14 ಮಾಡಲು ಗಾಡಿಗಳು, ಎರಡರಲ್ಲಿ ಯಾವ್ದಾರು ತಗೊಳ್ಳಿ. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಸರ್ ನೆಗೋಷಿಯೇಷನ್ ಬರಲ್ಲ, 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ 14 ಮಾಡಲ್ ಗಾಡಿ, ಇದು 14 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಇದು ಮಿಡ್ ಲೋಷನ್ ಗಾಡಿ. ಇದನ್ನ 4,10,000 ಫೈನಲ್ ಮಾಡೋಣ. 4,10,000 ಮಾಡ್ಕೊಡ್ತೀರಾ? ಹೌದು. ಒಂದು ಮಹೇಂದ್ರ KV 100 ಇದೆ. ಎಸ್ ಸರ್. ಸರ್ ಮಹೇಂದ್ರ KV 100 ಎರಡೆರಡು ಗಾಡಿ ಇದೆ, ಅಲ್ಲಿ ಆಕ್ಚುಲಿ ನಾನು ತೋರಿಸಲಿಲ್ಲ. ಸೇಮ್ ಈ ಗಾಡಿ ಹೆಂಗಿದೆ ಹಂಗೆ ಇದೆ ಗಾಡಿ. 2016 ಮಾಡಲ್, ಎರಡು ಗಾಡಿ K8, ಎರಡು ಗಾಡಿ ಡೀಸೆಲ್ ವೇರಿಯಂಟು. ಗಾಡಿ ಎರಡೂ ಗಾಡಿಗೂ 3 years ವಾರಂಟಿ ಇರುತ್ತೆ. ಎರಡರಲ್ಲಿ ಯಾವ ಗಾಡಿ ತೊಗೊಳ್ಳಿ 4,45,000 ಮಾಡ್ಕೊಡೋಣ. 4,45,000ಗೆ ನೋಡ್ಕೋಬಹುದು. ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಲಾಯ್ ವೀಲ್ ಸಮೇತವಾಗಿ ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲೇ ಇಂಟಿಗ್ರೇಟ್ ಆಗಿದೆ ಗೇರ್ ಲಿವರು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಇದು ಆಲ್ರೆಡಿ 3 lakhs ಒಳಗೆ ನೋಡ್ಕೊಂಡಿದ್ದೀರಾ ಆ್ಯಂಡ್ ಇದನ್ನು ಕೂಡ ನೋಡ್ಕೊಂಡಿದ್ದೀರಾ. ಸೊ ಇವಾಗ ಸ್ಕೋಡಾ ರ್ಯಾಪಿಡ್ ನೋಡ್ತಿದ್ದೀರಾ, ಮತ್ತೊಂದು ಸ್ಕೋಡಾ ರ್ಯಾಪಿಡ್. ಸರ್ ಸ್ಕೋಡಾ ರ್ಯಾಪಿಡ್ ಇದು ಆಟೋಮೆಟಿಕ್ ಗಾಡಿ ಸರ್. ಇದು 2015 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ, ಎಲಿಗೆನ್ಸ್ ಮಾಡಲ್ ವೇರಿಯಂಟ್ ಇದು. ಈ ಗಾಡಿ ನೀವು ನೋಡ್ಬೋದು ಮಾರ್ಕೆಟಲ್ಲಿ 5.5-6 ಲಕ್ಷ ಹಾಕಿದ್ದಾರೆ. ನಮ್ಮ ಹತ್ರ ಬರೀ 4,99,000 ಮಾಡ್ಕೊಡೋಣ ಸರ್. 4,99,000 ಮಾಡ್ಕೊಟ್ಬಿಡೋಣ. 2015 ಸಿಂಗಲ್ ಓನರ್ ಆಟೋಮೆಟಿಕ್. ಓಕೆ. ನೆಕ್ಸ್ಟ್ ವೆಹಿಕಲ್ಗಳು ನೋಡ್ಬೋದು. ಹೋಂಡಾ ಸಿಟಿ ಮತ್ತೊಂದಿದೆ ಆ್ಯಂಡ್ ಆಲ್ಸೋ ಒಂದು ಗ್ಲೋಬಲ್ ಎಡಿಷನ್ನು ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಬಂದು 2014, ಇದು ಮಿಡ್ಲ್ ಓಷನ್ ಗಾಡಿ, ಡೀಸೆಲ್ಲು, ಗ್ಲೋಬಲ್ ಅಡಿಷನಲ್ ವೆಹಿಕಲ್, ನ್ಯೂ ಶೇಪ್ ಬರುತ್ತೆ ಗಾಡಿ. ಇದನ್ನ ಬರೀ 4,25,000 ಗಾಡಿ ಮಾಡಿಕೊಟ್ಬಿಡೋಣ ಸರ್ ಫೈನಲ್ಲು. ವೀಕ್ಷಕರು ಇದು ಶೇಪ್ ನೋಡ್ಬೋದು. ಒನ್ ಆಫ್ ದಿ ಫೇಮಸ್ ಗ್ಲೋಬಲ್ ಸೆಡಾನ್ ಅಂತ ಹೇಳಿದ್ರೆ ಫೋರ್ಡ್ ಫಿಯೆಸ್ಟಾ. ಇದು ಫೇಸಿಂದ ಅಂದರೆ ತುಂಬ ಒಂಥರ ಫೇಮಸ್ಸು. ಸರ್ ಫೈನಲ್ ಪ್ರೈಸ್ ಇದು ಸರ್ 4,25,000 ಫೈನಲ್ ಆಗುತ್ತೆ. 4,25,000ಗೆ ಫೈನಲ್ ಆಗುತ್ತೆ. ಹೋಂಡಾ ಸಿಟಿ ನೋಡ್ಕೋಬಹುದು. ಎಸ್ ಸರ್ ಹೋಂಡಾ ಸಿಟಿ ನೋಡೋರಿಗೆ ಐವಿಟೆಕ್ ಇಂಜಿನ್ 2014 ಮಾಡಲು, ಸೆಕೆಂಡ್ ಓನರ್ ಬರುತ್ತೆ. ಇದು 50,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ ಇದೆ. ಯಾವುದೇ ಗಾಡಿ ತೊಗೊಂಡ್ರು ಈ ಗಾಡಿ ಬಂದು 100% ಆಕ್ಸಿಡೆಂಟ್ ಫ್ರೀ ಇದೆ, ಪ್ರತಿಯೊಂದು ಗಾಡಿಲೂ ಇದೆ. ಈ ಗಾಡಿ ಪ್ರೈಸ್ ಬಂದು ಫೈನಲ್ 5,75,000 ಮಾಡ್ಕೊಡೋಣ. 5,75,000ಕ್ಕೆ ಫೈನಲ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ನಿಮಗೆ ಇದು ಸಹ KV 100 K8 ಟಾಪ್ ಎಂಡ್ ಬರುತ್ತೆ, ಡೀಸೆಲ್ 2016 ಮಾಡಲ್ ಗಾಡಿ. ಆಗಲೇ ಹೇಳ್ದಂಗೆ ಎರಡು ಗಾಡಿ ಇದ್ದಾವೆ. ಎರಡು ಗಾಡೀಲಿ ಯಾವ ಗಾಡಿ ಬೇಕಾದ್ರೂ ತೊಗೊಳ್ಳಿ, 4,45,000 ಮಾಡ್ಕೊಡೋಣ. ವೀಕ್ಷಕರೇ ಇದಿಷ್ಟೇ ಎಲ್ಲ ವೆಹಿಕಲ್ಸು ಇವ್ರ ಪೈಪ್ಲೈನ್ ರಿಫಾರ್ಮಿನೇಷನಲ್ಲಿ ತುಂಬ ಇದ್ದಾವೆ ಆ್ಯಕ್ಚುಲಿ ಗಾಡಿಗಳು. XCV ಇದೆ, ಅದ್ರ ಜೊತೆಗೆ ನಿಮಗೆ ಹೋಂಡಾ ಮೊಬಿಲಿಯೋ ಇದೆ, ಪೆಟ್ರೋಲ್ ವೇರಿಯಂಟಲ್ಲಿ ತುಂಬ ಗಾಡಿಗಳಿದ್ದಾವೆ. ಯಾರ್ಯಾರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಹೇಳಿ ನೋಡೋಣ, ಚೆಕ್ ಮಾಡ್ಕೊಡೋಣ. ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ಕಾಲ್ಸು ತುಂಬ ಬರ್ತಾ ಇರ್ತವೆ. ವಾಟ್ಸಪ್ ಮಾಡಿ, ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಇರ್ತವೆ, ಡಿಸ್ಪ್ಲೇ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಕಂಪ್ಲೀಟು ಡೈರೆಕ್ಟ್ ಲೊಕೇಶನ್ ಇರುತ್ತೆ. ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡಿ ನಿಮಗೆ ಗಾಡಿಗಳು ಸಿಗುತ್ತೆ. ಫೋನ್ ಕಾಲ್ಗಳು ಕೆಲವೊಮ್ಮೆ ಅಟೆಂಡ್ ಮಾಡೋದಕ್ಕಾಗಲ್ಲ, ಅದರಿಂದ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ವಾಟ್ಸಪ್ಪು ಆ್ಯಂಡ್ ಡೈರೆಕ್ಟ್ ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ವೀಕ್ಷಕರೇ ಇವ್ರದ್ದು ಒಂದು ಕಸ್ಟಮರ್ ಲಾಂಜಲ್ಲಿ ಯಾವ ಥರ ಕಸ್ಟಮರ್ ವೆಹಿಕಲ್ ಡೆಲಿವರಿಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಹಾಕಿದ್ದಾರೆ ನೋಡ್ಕೋಬೋದು. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಫಾಲೋ ಮಾಡಿದ್ರೆ ಡೈಲಿ ಏನೇನು ಡೆಲಿವರಿ ಹೋಗ್ತದೆ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಸೊ ಹಾಗಾಗಿನೇ ನಾವು ಮತ್ತೆ ಪದೇ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.